ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿನ್ನೆಯಿಂದ ಒಂದು ಸ್ಕ್ರೋಲ್ನ ಮಾಡ್ತಾ ಇದ್ದೆ ಇನ್ಸ್ಟಾಗ್ರಾಮಲ್ಲಿ. ಸೊ ಒಂದು ವಿಡಿಯೋ ಕೂಡ ತುಂಬ ವೈರಲ್ ಆಗ್ತಾ ಇದೆ. ಏನಪ್ಪ ಅಂತಂದರೆ, ಗಿಲ್ಲಿ ಕೊಟ್ಟಂಥ ಒಂದು ಸ್ಟೇಟ್ಮೆಂಟು, ಅದು ನಮ್ಮ ರಕ್ಷಿತಾ ಬಗ್ಗೆ ಗಿಲ್ಲಿ ಹೇಳ್ತಾ ಇರುವಂಥ ಒಂದು ಸ್ಟೇಟ್ಮೆಂಟ್ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಸೊ ಗಿಲ್ಲಿ ಹೇಳ್ತಾರ ಸ್ಟೇಟ್ಮೆಂಟ್ ನಿಜಾನಾ, ಅಥವಾ ರಕ್ಷಿತಾ ಈ ರೀತಿಯೇ ಬೇರೆಯವ್ರನ್ನೆಲ್ಲ ಕಳ್ಸೋಕ್ಕೋಸ್ಕರ ಪ್ಲ್ಯಾನ್ ಮಾಡ್ತಾ ಇದ್ದಾಳ, ಓವರ್ ಆ್ಯಕ್ಟಿಂಗ್ ಮಾಡ್ತಾಳ ಅಂತೆಲ್ಲ ಕೂಡ ನನಗೂ ನೋಡಿದಾಗ ನಿಜ ಅಂತ ಅನ್ನಿಸ್ತಾ ಅಥವಾ ಸುಳ್ಳು ಅನ್ನಿಸ್ತಾ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ಪೂರ್ತಿ ಮಾತಾಡ್ತೀನಿ. ಬನ್ನಿ ಮಾತಾಡೋಣ. ಮೊದಲನೇದಾಗಿ ಈ ವಿಡಿಯೋದಲ್ಲಿ ಏನಿದೆಯಪ್ಪ ಅಂತಂದರೆ, ಆ್ಯಕ್ಚುಲಿ ಡೈನಿಂಗ್ ಹಾಲಲ್ಲಿ ಕೂತ್ಕೊಂಡು ಗಿಲ್ಲಿ, ಹಾಗೆ ಧನುಷ್ ಮತ್ತು ನಮ್ಮ ರಕ್ಷಿತಾ ಹಾಗೆ ರಾಶಿಕಾ 4 ಜನನು ಕೂತಿರ್ತಾರೆ, ಮತ್ತು ರಘುವಣ್ಣನು ಕೂಡ ಇರ್ತಾರೆ. ಸೊ ರಘುವಣ್ಣಂಗೆ ನಮ್ಮ ಗಿಲ್ಲಿ ಹೇಳ್ತಾ ಇರೋದೇನಪ್ಪ ಅಂದರೆ, ರಘುವಣ್ಣ ನೀನು ರಕ್ಷಿತನ ಜೊತೆ ಜಾಸ್ತಿ ಸೇರ್ಬೇಡೋಣ, ರಕ್ಷಿತಾ ಯಾರ ಜೊತೆ ಚೆನ್ನಾಗಿರ್ತಾಳೋ, ಯಾರ ಜೊತೆ ಅಳ್ತಾಳೋ, ಲಾಸ್ಟಿಗೆ ಹೋಗುವಾಗಲೂ ಕೂಡ ಇಬ್ಬರು ಜೊತೆನೂ ಹತ್ಲು. ಸೊ ಹಾಗಾಗಿ ಇಬ್ಬರು ಜೊತೆನೇ ಚೆನ್ನಾಗಿರ್ತಾಳೆ, ಯಾರ ಜೊತೆ ಚೆನ್ನಾಗಿರ್ತಾಳೋ, ಯಾರ ಜೊತೆ ಚೆನ್ನಾಗಿ ಅಳ್ತಾಳೋ, ಸೊ ಅವರಂತೂ ಗ್ಯಾರಂಟಿ ಹೋಗ್ತಾರೆ. ಈಗ ಏನು ನಮ್ಮ ಸೂರಜಣ್ಣ ಹೋಗುವಾಗ ಬೆಳಿಗ್ಗೆ ಹತ್ತಿದ್ಲು, ಸೊ ಸೂರಜಣ್ಣ ಸಂಜೆ ಹೋದರು. ಇನ್ನು ನಮ್ಮ ಮಾಳವಣ್ಣ ಹೋಗುವಾಗ ತಪ್ಕೊಂಡು ಯಾರನ್ನೂ ಅಷ್ಟು ತಪ್ಕೊಂಡಂಗೆ ಯಾರನ್ನೂ ಅಷ್ಟು ತಲೆ ಕೆಡಿಸ್ಕೊಳ್ಳಿಲ್ಲ ಅಳೋದಕ್ಕೆ. ಅವರಿಬ್ರಿಗೆ ಮಾತ್ರ ಹತ್ಲು. ಸೊ ಅವರಿಬ್ಬರು ಜೊತೆನೇ ಜಾಸ್ತಿ ಅಳ್ತಾ ಇದ್ಲು. ಸೊ ಅವರಿಬ್ರು ಕೂಡ ಕಳಿಸ್ಬಿಟ್ಲು, ಇವಳಿಗೆ ಇದಿದೆ, ಸೊ ಇವಳ ಜೊತೆ ಯಾರು ಇರ್ತಾರೋ, ಯಾರ ಜೊತೆ ಚೆನ್ನಾಗಿ ಓವರ್ ಆ್ಯಕ್ಟಿಂಗ್ ಮಾಡ್ಕೊಂಡು ಅಳ್ತಾರೋ ಅವರೆಲ್ಲ ಹೋಗ್ತಾರೆ ಅಂತಬಿಟ್ಟು ಗಿಲ್ಲಿ ಹೇಳ್ತಾ ಇರೋಂಥದ್ದು. ನಮ್ಮ ರಕ್ಷಿತಾ ಏನಂತ ಹೇಳಿದ್ರು ಇದಕ್ಕೆ ಅಂತಂದರೆ, ಅದು ಕೋಇನ್ಸಿಡೆಂಟ್ಲಿ ಆಗಿದ್ದು. ನನಗೆ ಆ ಥರ ಒಂಥರ ಫೀಲಿಂಗ್ ಇತ್ತು, ಹಿಂಗೋ ಒಂಥರ ಅನ್ನಿಸ್ತಿತ್ತು. ಸೊ ಹಂಗಾಗಿ ಬೇಜಾರಾಗ್ತಿತ್ತಲ್ಲ ಅಂತ ನಾನು ಸಿಕ್ಕಾಪಟ್ಟೆ ಅತ್ತೆ, ಅದು ಕೋಇನ್ಸಿಡೆಂಟ್ಲಿ ಆಗಿದ್ದು, ಬೇಕು ಅಂತ ಆಗಿದ್ದಲ್ಲ ಅಂತೇಳ್ಬಿಟ್ಟು ನಮ್ಮ ರಕ್ಷಿತಾ ಅವರು ಹೇಳ್ತಾ ಇದ್ದಾರೆ ನಮ್ಮ ಗಿಲ್ಲಿಗೆ. ಬಟ್ ಗಿಲ್ಲಿ ಇಲ್ಲ ಅಂತೇಳ್ಬಿಟ್ಟು ಹೇಳ್ತಾ ಇದ್ದಾರೆ, ಇಲ್ಲ ನೀನು ಓವರ್ ಆ್ಯಕ್ಟಿಂಗ್ ಮಾಡ್ಕೊಂಡು ನೀನು ಕಳಿಸಿದ್ಯಾ ಅಂತೇಳ್ಬಿಟ್ಟು ಗಿಲ್ಲಿ ಹೇಳ್ತಾ ಇದ್ದಾರೆ. ಸೊ ಧನು ಕೂಡ ಇದಕ್ಕೆ ಗಿಲ್ಲಿ ಹೇಳಿದಕ್ಕೆ ಎದುರುಕೊಂಡು ಧನು ಕೂಡ ಒಂದು ಹೇಳ್ತಾರೆ. ಧನು ಏನಂತ ಹೇಳ್ತಾನೆ ಅಂದರೆ, ರಕ್ಷಿತಾ ನನಗೆ ಗೊತ್ತು ನಿನಗೆ ನಾನಂದರೆ ತುಂಬ ಇಷ್ಟ ಅಂತ, ಬಟ್ ನನ್ನ ಜೊತೆ ಮಾತ್ರ ಹಿಂಗೆ ಅಳ್ಬೇಡ ಅಂತೇಳ್ಬಿಟ್ಟು ನಮ್ಮ ಧನು ಕೂಡ ಹೇಳ್ತಾರೆ. ಮತ್ತು ರಾಶಿಕಾ ಕೂಡ ಇನ್ನು 3 ವಾರ ನನ್ನ ಹತ್ರಕ್ಕೆ ಬರೋಕ್ಕೆ ಹೋಗ್ಬೇಡ, ನನ್ನ ಹತ್ರ ಬರೋದಕ್ಕೆ ಹೋಗ್ಬೇಡ ಇನ್ನು 3 ವಾರ ಅಂತೇಳ್ಬಿಟ್ಟು ರಾಶಿಕಾ ಕೂಡ ಹೇಳ್ತಾರೆ ನಮ್ಮ ರಕ್ಷಿತಾ ಅವ್ರಿಗೆ. ಸೊ ರಕ್ಷಿತಾ ನಗ್ತಾರೆ. ಬಟ್ ನನಗೆ ಈ ವಿಡಿಯೋ ನೋಡಿದಾಗ ಏನನ್ನಿಸ್ತು ಅಂತಂದರೆ, ನಿಜವಾಗ್ಲೂ ಕೂಡ ರಕ್ಷಿತಾ ಬೇಕು ಅಂತಾನೆ ಓವರ್ ಆ್ಯಕ್ಟಿಂಗ್ ಮಾಡಿಕೊಂಡು ಅಥವಾ ಹೋಗ್ತಾರೆ ಅನ್ನೋದೊಂದು ಹೋಗ್ಲಿ ಅಂತಲೇ ಯಾರನ್ನೋ ಕಳ್ಸೋಕ್ಕೋಸ್ಕರನೇ ಈ ಥರ ಮಾಡಿದ್ಲು ಅಂತ ನನಗೆ ಅನಿಸಲ್ಲ. ಯಾಕೆಂದರೆ ಪ್ಯೂರ್ ಆರ್ಟೆಡ್ ಹುಡುಗಿ, ಎಲ್ಲರ ಜೊತೆನೂ ಒಂದು ಬಾಂಡಿಂಗ್ ಅಂತ ಇಟ್ಕೊಳ್ತಾಳೆ. ಬಿಗ್ ಬಾಸ್ ಮನೇಲಿ ತೀರಾ ಕಡಿಮೆ. ಆ್ಯಕ್ಚುಲಿ ಕಾವ್ಯ ಮತ್ತು ಸ್ಪಂದನ ಏನಿದ್ದಾರೆ ತುಂಬ ಹೇಟ್ ಮಾಡ್ತಾ ಇದ್ದಾರೆ ನಮ್ಮ ರಕ್ಷಿತಾ ಅವ್ರನ್ನ. ಬಟ್ ರಕ್ಷಿತಾ ಅಷ್ಟೊಂದು ಇದಾಗಿಲ್ಲ. ಕೆಲವೊಂದು ಸೊ ನನಗೆ ಆ ಥರ ಏನಂತ ಅನ್ನಿಸ್ಲಿಲ್ಲ. ಸೊ ನಿಮಗೆ ಅನ್ನಿಸ್ತಿದ್ರ ಬಗ್ಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದು ಕಾಮನ್ ಆಯಿತಾ, ಬೇಕು ಅಂತಲೇ ಏನೋ ರಕ್ಷಿತಾ ಆ ಥರ ಮಾಡೋ ಅಂಥ ಚಾನ್ಸಸ್ ಇಲ್ಲ. ಅದೇನು ಗೊತ್ತಾ, ಈಗೆಲ್ಲ ನಾಮಿನೇಷನ್ ಆಗಿದ್ದಾರೆ ಅಂತ ಅಂದಾಗ, ಫೈನಲಿ ಇಷ್ಟು ಜನ ಸೂರಜ್ ಆಗಲಿ ಅವರೆಲ್ಲ ಬಂದಿದ್ದಾರೆ ಅಂತ ಅಂದಾಗ ಒಂದು ಫೀಲಿಂಗ್ ಅಂತ ಇರುತ್ತೆ, ಅವ್ರ ಜೊತೆ ಒಂದು ಕಂಫರ್ಟ್ ಝೋನ್ ಅಂತ ಇರುತ್ತೆ. ನಮ್ಮನೆಯವರು ಅಂತ ಅಂದಾಗ, ನಮಗೆ ಹತ್ರ ಆದವ್ರ ಮನಸ್ಸಿಗೆ ಅಂತ ಅಂದಾಗ, ಅವ್ರು ನಾಮಿನೇಟ್ ಆಗಿದ್ದಾರೆ ಅಂದರೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ಹೋಗ್ಬೋದು. ಬಿಗ್ ಬಾಸ್ ಅನ್ನೋದು ಹೇಳೋಕ್ಕಾಗಲ್ಲ, ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರೂ ಹೋಗ್ಬೋದು ಅನ್ನೋ ಒಂದು ಸೀಸನ್ ಆಗಿರೋದ್ರಿಂದ ಇದು. ಸೊ ಹಾಗಾಗಿ ಅವಳಿಗೊಂದು ಫೀಲಿಂಗ್ ಆಗ್ತಾ ಇದೆ, ನಮ್ಮೂರೆಲ್ಲಿ ಬಿಟ್ಟು ಹೋಗ್ಬಿಡ್ತಾರೋ ನನ್ನ ಅಂತೇಳ್ಬಿಟ್ಟು ಹೋಗಿ ಫೀಲಿಂಗಲ್ಲೇ ಹತ್ತಿರೋದುಂಟು. ಅದನ್ನು ಕಳ್ಸೋಕ್ಕೋಸ್ಕರನೇ ಹತ್ತಿ ಕಳಿಸಿದಾಳೆ ಅನ್ನೋದು ಅಂದ್ಕೊಳೋದು ದಟ್ಸನ ಅಂತ ಅಂತೀನಿ ನಾನು. ಅವಳಿಗೊಂದು ಪ್ರೀತಿ ಇತ್ತು, ಅಭಿಮಾನ ಇತ್ತು ಅವ್ರ ಮೇಲೆ. ಆ ಒಂದು ಕಾರಣಕ್ಕೋಸ್ಕರ ಆ ಒಂದು ಪ್ರೀತಿನ ವ್ಯಕ್ತಪಡಿಸಿದಾಳೆ ಅಳೋದ್ರ ಮುಖಾಂತರ. ಎಲ್ಲಿ ನಮ್ಮನ್ನು ಬಿಟ್ಟು ಹೋಗ್ತಾರಲ್ವಾ ಅನ್ನೋ ಒಂದು ಇದನ್ನು ತೋರಿಸ್ಕೊಂಡಿದ್ದಾಳೆ ಹೊರತು ಕಳಿಸ್ಬೇಕು ಅಂತಲೇ ಹತ್ಬಿಟ್ಟು ಕಳಿಸಿರೋ ಅಂಥದ್ದಲ್ಲ. ಇನ್ನು ಮಾಳವಣ್ಣ ಅಂತ ಬಂದಾಗಲೂ ಕೂಡ ತುಂಬಾ ಬಾಂಡಿಂಗ್ ಇತ್ತು. ಮಾಳವಣ್ಣ ಮತ್ತು ನಮ್ಮ ರಕ್ಷಿತನ ಮಧ್ಯೆ ಒಳ್ಳೆ ಅಣ್ಣ ತಂಗಿ ಬಾಂಡಿಂಗ್ ಇತ್ತು, ತುಂಬಾ ಕ್ಲೋಸ್ ಆಗಿ ಇದ್ದಂಥವಳು. ಸೊ ಇನ್ನೇನು ಇಬ್ಬರು ಸ್ಪಂದನ ಮತ್ತು ಮಾಳವಣ್ಣ ಅಂತ ಬಂದಾಗ ಇಬ್ಬರಲ್ಲಿ ಹೋಗೋವಂಥ ಚಾನ್ಸಸ್ ಇರುತ್ತೆ. ನಮ್ಮವ್ರು ಎಲ್ಲಿ ನಮ್ಮನ್ನು ಬಿಟ್ಟು ಹೋಗ್ತಾರೋ ಅನ್ನೋ ಒಂದು ಫೀಲಿಂಗ್ ಇರುತ್ತಲ್ವ. ಸೊ ಆ ಕಾರಣಕ್ಕೋಸ್ಕರ ಅವಳು ತಪ್ಕೊಂಡು ಹತ್ತಿದ್ದು ಹೋಗುವಾಗ, ಅಂದರೆ ಹೋದ್ರೇನೋ ವಾಪಸ್ ಬರ್ತಾರೋ ಇಲ್ವೋ ಅನ್ನೋ ಒಂದು ಫೀಲಿಂಗ್ ಇರುತ್ತೆ ಕಾಮನ್ ಆಗಿ. ಸೊ ಅದರಿಂದ ಹತ್ತಿದಳೆ ಹೊರತು ಇವ್ರನ್ನ ಕಳಿಸ್ಬೇಕು ಅಂತಲೇ ಹೋರಾಟಗಳಿಗೆ ಅಳ ಅಂತ ಪ್ರಯತ್ನನ ಮಾಡಿಲ್ಲ ಗಿಲ್ಲಿ ಅವರೇ. ಸೊ ನಿಮ್ಗೆ ಯಾಕೆ ಆ ಥರ ಅನ್ನಿಸ್ತಾ ಇದೆಯೋ ರಕ್ಷಿತನ ಬಗ್ಗೆ ಗೊತ್ತಿಲ್ಲ. ರಕ್ಷಿತಾ ಅವರು ತುಂಬಾ
ಗಿಲ್ಲಿನ ಕೂಡ ಅಷ್ಟೇ ಇಷ್ಟಪಡ್ತಾರೆ, ರಘುವ್ರನ್ನೂ ಕೂಡ ಅಷ್ಟೇ ಇಷ್ಟಪಡ್ತಾರೆ, ಅಶ್ವಿನಿ ಮ್ಯಾಮ್ನು ಕೂಡ ಅಷ್ಟೇ ಇಷ್ಟಪಡ್ತಾರೆ. ಹಾಗೆ ಸೂರಜ್ ಮತ್ತು ನಮ್ಮ ಮಾಳುನು ಕೂಡ ಅಷ್ಟೇ ಇಷ್ಟಪಡೋರು. ಬಟ್ ಗಿಲ್ಲಿ ಯಾಕೆ ಈ ರೀತಿ ಒಂದು ಸ್ಟೇಟ್ಮೆಂಟ್ನ ಪಾಸ್ ಮಾಡ್ತಾ ಇದ್ದಾನೋ ನನಗಂತೂ ಗೊತ್ತಿಲ್ಲ. ಹೀಯಾಳಿಸಿ ಅಂದರೆ ಕಾಮಿಡಿ ತಾನು ಮಾತಾಡ್ತಾ ಇದ್ದಾರೆ. ಸೊ ರಘುವಣ್ಣನ ಜೊತೆ ರಘುವಣ್ಣನ ಇರಬೇಡ ರಕ್ಷಿತನ ಜೊತೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಇಲ್ಲ ಇದು ನಿಜ ಅಂತಲೂ ಕೂಡ ಹೇಳೋ ಅಂಥದ್ದು. ಸೊ ಆ ಥರ ಎಲ್ಲ ಇಲ್ಲ. ಆ ಹುಡುಗಿ ಸಿಂಪಲ್ ಆ್ಯಂಡ್ ಎಲ್ಲರ ಜೊತೆ ಒಂದು ಒಳ್ಳೆ ಬಾಂಡಿಂಗ್ ಕೂಡ ಇಟ್ಕೋಬೇಕು ಅನ್ನೋ ಒಂದು ಮನಸ್ಥಿತಿ ಇರೋವಂತಹ ಹುಡುಗಿ. ಸೊ ರಕ್ಷಿತಾನ್ ಬಗ್ಗೆ ಈ ರೀತಿ ಮಾತಾಡಿದ್ದು ನನಗೆಲ್ಲ ಒಂದು ಕಡೆ ಇಷ್ಟ ಆಗಲಿಲ್ಲ. ಬಟ್ ಅದನ್ನು ಅಂತೂ ಸೋಷಿಯಲ್ ಮೀಡಿಯಾದಲ್ಲಿ ಎಳಿತಾ ಇದ್ದಾರೆ ಹೆಂಗೆ ಎಳಿತಾ ಇಲ್ಲ. ರಕ್ಷಿತಾನೇ ಕಾರಣ ಸೂರಜ್ ಮತ್ತು ಮಾಳು ಹೋಗೋಕ್ಕೆ ಪ್ಲ್ಯಾನ್ ಮಾಡಿ ಈ ರೀತಿ ಕಳಿಸಿದಾಳೆ ಅನ್ನೋ ರೀತಿಯಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾಯಿದೆ. ಸೊ ಇದೆಲ್ಲ ಬೊಗಳೆ ಅಂತ ಹೇಳ್ತೀನಿ. ರಕ್ಷಿತನ ಯಾರು ಕೂಡ ಮುಟ್ಟಕ್ಕಾಗಲ್ಲ. ಸಿಂಗನ್ ಸಿಮ್ಮಿಡಿ ನಮ್ಮ ಟಗರು ಪುಟ್ಟಿ ಅಂತ ಹೇಳ್ತೀನಿ. ನಮ್ಮ ರಕ್ಷಿತಾ ಶೆಟ್ಟಿಗೆ ನಮ್ಮ ಸಪೋರ್ಟ್ ಯಾವಾಗಲೂ ಇದ್ದೇ ಇರುತ್ತೆ. ರಕ್ಷಿತಾ ಶೆಟ್ಟಿ ಆರಾಮ್ಸೆ ಅವಳಿಗೆ ಒಂದು ಹೆಂಗೆ ಅನ್ಸುತ್ತೆ ಹಂಗೆ ಆಟಾಡ್ತಾ ಇದ್ದಾಳೆ. ಯಾರನ್ನೂ ಕೂಡ ಕಳಿಸೋವಂಥ ಪ್ರಯತ್ನ ಮಾಡಿಲ್ಲ. ಸಿಂಗಲ್ಲಾಗಿ ಆಟಾಡ್ತಾ ಇದ್ದಾಳೆ. ಸಿಂಗಲ್ಲಾಗಿ ಬಂದಿರೋದು, ಸಿಂಗಲ್ಲಾಗಿ ಆಟಾಡ್ತಾ ಇದ್ದಾಳೆ ಅಂತ ಹೇಳ್ತಿದ್ದೀನಿ. ಇವತ್ತಿನ ವಿಡಿಯೋ ಇದಾಗಿತ್ತು ಗೈಸ್. ನನಗೆ ರಕ್ಷಿತಾ ಅಂತ ಗಿಲ್ಲಿ ಬಂದಾಗ ಇಬ್ಬರು ಸೇಮ್ ಅನಿಸ್ತಾರೆ, ಸೇಮ್ ಸಪೋರ್ಟಿವ್ ಅನಿಸ್ತಾರೆ. ಬಟ್ ಹೊರಗಡೆ ಯಾವ ರೀತಿ ರೆಸ್ಪಾನ್ಸ್ ಇದೆ ಅನ್ನೋದು ಗಿಲ್ಲಿಗೆ ಗೊತ್ತಿಲ್ಲ. ಯಾರನ್ನ ಯಾವಾಗ ಕಳಿಸ್ಬೇಕು ಅನ್ನೋದು ಯಾರ್ಯಾರು ಇಷ್ಟಪಡ್ತಾ ಇದ್ದಾರೆ. ಗಿಲ್ಲಿನ ಎಷ್ಟು ಇಷ್ಟಪಡ್ತಾರೋ ಅಷ್ಟೇ ಅಶ್ವಿನಿ ಮ್ಯಾಮ್ನ ಇಷ್ಟಪಡ್ತಾರೆ. ಹಾಗೆ ರಕ್ಷಿತಾ ಅವ್ರನ್ನೂ ಕೂಡ ಇಷ್ಟಪಡ್ತಾರೆ. ಅಷ್ಟು ಫಾಲೋ ಮಾಡ್ತಾರೆ, ಅಷ್ಟು ಓಟ್ ಹಾಕೋಂಥರಿದ್ದಾರೆ. 3 ಜನಕ್ಕೂ ಒಂದೇ ರೀತಿ ಓಟ್ ಬರೋಂಥ ಚಾನ್ಸಸ್ ತುಂಬ ಇದೆ. ಸೊ ಇನ್ನು ಸೂರಜ್ ಅಂದರೆ ಸ್ವಲ್ಪ ವೈಟ್ ಕಾರ್ಡ್ ಎಂಟ್ರಿ ಬಂದಂಥವ್ರು ಅಷ್ಟೊಂದು ಇದಾಗಿರಲಿಲ್ಲ. ಸೊ ಜನಕ್ಕೆ ಇಷ್ಟ ಆಗಿಲ್ಲ, ಅದಕ್ಕೋಸ್ಕರ ಓಟ್ ಕಡಿಮೆ ಬಂದಿರೋದ್ರಿಂದ ಹೋಗಿರ್ತಾರೆ. ಹಾಗೆ ಮಾಳವಣ್ಣನೂ ಕೂಡ ಸ್ವಲ್ಪ ಆಟ ಅಂತ ಬಂದಾಗ ವೇರಿಯೇಷನ್ಸ್ ಇದ್ದೇ ಇರುತ್ತೆ. ಸೊ ಜನಕ್ಕೆ ಯಾವ ರೀತಿ ಇಷ್ಟ ಆಗ್ತಿರೋ ಅಥವಾ ಆ ರೀತಿಯೂ ಕೂಡ ಕಳಿಸೋಂಥ ಚಾನ್ಸಸ್ ಇರುತ್ತೆ. ಸೊ ನಮ್ಮ ರಕ್ಷಿತಾನೇ ಕಳಿಸಿರೋದು ಅನ್ನೋ ಸ್ಟೇಟ್ಮೆಂಟು ರಾಂಗ್ ಅಂತ ಹೇಳ್ತೀನಿ. ಸೊ ನಿಮಗೇನು ಅನಿಸುತ್ತೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗೈಸ್. ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ. ಬಾಯ್, ಐ ಲವ್ ಯು.